SIT ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ SIT ಇದೆ. ಇಲ್ಲಿ SIT ಮಾಡೋ ಅವಶ್ಯಕತೆ ಇರಲಿ. SITಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ, ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಯಾರು ಕಂಪ್ಲೇನೆಂಟ್ ಇದ್ದಾರೆ, ಕಂಪ್ಲೇನೆಂಟ್ ಏನೇನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವರು SIT ರಚನೆ ಆಗಿದೆ ಅಂತ ಅನಿಸ್ತಾ ಇದೆ. ಹೀಗಾದರೆ ನ್ಯಾಯ ಸಿಗೋದು. ಕಂಪ್ಲೇಂಟನ್ನು ತಗೋಬೇಕು, ಅದರ ತನಿಖೆ ಮಾಡಬೇಕು, ತೀರ್ಮಾನ ಮಾಡಬೇಕು. ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಯಾವಾಗ ಕಂಪ್ಲೇಂಟು ಅವ್ರು ಕೊಟ್ಟಿರೋದು ಹುಸಿ ಆಯಿತು, ಹೊಸ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಮೊದಲು ಯಾವ ಉದ್ದೇಶಕ್ಕಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು SITದು, ಅದನ್ನು ಪೂರ್ಣ ಮಾಡಿ ಕೂಡಲೇ ತನಿಖಾ ವರದಿಯನ್ನು ಬಹಿರಂಗ ಮಾಡಬೇಕು. ಒಂದು ಮಾತನ್ನು ಹೇಳ್ತೀನಿ, ಈ SIT ಒಂದು ವಿಶೇಷ ಇದೆ. SIT ರಚನೆ ಸರ್ಕಾರ ಮಾಡಿರ್ಬೋದು, ಹೋಮ್ ಮಿನಿಸ್ಟರ್ ಮಾಡಿರ್ಬೋದು, ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ. ಸೊ SIT ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನರಿಗೆ ಉತ್ತರದಾಯಿತ್ವ ಇದೆ SITದು, ಆ ಜವಾಬ್ದಾರಿ ಇದೆ. ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ. ನೀವು ನಡ್ಕೊಂಡಿರುವಂಥ ರೀತಿ, ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ, ಯಾವುದೋ ಬುರುಡೆಯ ವಿಚಾರದಲ್ಲಿ ವಿಫಲವಾಯಿತು, ಅದ್ರ ಹಿಂದೆ ಯಾರಿದ್ದಾರೆ, ಆ ತಾರ್ಕಿಕ ಅನ್ನೋದು ಕಾನ್ಸ್ಪಿರೇಟರ್ನ ಮುಟ್ಟೇ ಇಲ್ಲ ನೀವು. ಮೊದಲನೇದಾಗಿ ಷಡ್ಯಂತ್ರ ಮಾಡುವಂಥ ಮುಖ್ಯ ಜನರನ್ನು ಮುಟ್ಟೇ ಇಲ್ಲ. ಅದಕ್ಕಾಗಿ ಅವ್ರ ಹೇಳಿಕೆಗಳಿಗೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ. ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ, ತಾಸುಗಟ್ಟಲೆ ವಿಚಾರಣೆ ಮಾಡಿದರೂ ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ. ಅವರ ಬಂಧನವೂ ಕೂಡ ಆಗಿಲ್ಲ. ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ, ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಆದ್ದರಿಂದ ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ. ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತೊಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಕೂಡಲೇ SIT ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ, ಇದು ನಡೀತಿರೋ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನಿಸ್ತಾ ಇದೆ, ರಾಜಕೀಯ ಒತ್ತಡ ಇದೆ ಅಂತ ಅನಿಸ್ತಾ ಇದೆ. ಆ ರಾಜಕೀಯ ಒತ್ತಡವನ್ನು ಲೆಕ್ಕಿಸಿದನೇ ಸತ್ಯ ಶೋಧನೆಯನ್ನು ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಿಖೆ ವರದಿಯನ್ನು ಮಾಡಬೇಕು. ಷಡ್ಯಂತ್ರ ಪರವರು ಮುಟ್ಟೇ ಇಲ್ಲ. ಇದು ಮುಖ್ಯ ಷಡ್ಯಂತ್ರ ಮಾಡುವಂಥ ಹಿನ್ನೆಲೆ ಇರುವಂಥ ದೊಡ್ಡ ವ್ಯಕ್ತಿಗಳನ್ನು ಮುಟ್ಟೋದಕ್ಕೆ ಧೈರ್ಯ ಈ SITಗಿಲ್ಲ ಅಂತ ಅನ್ನಿಸ್ತಾ ಇದೆ.